ನಾನು ಈ ಸಂತೋಷ್ ಲಾಡ್ಗೂ ಕೇಳಕ್ ಬಯಸ್ತೀನಿ, ನೀವು ಆ ಖಾತೆ ಸಚಿವರು ಸರ್? ಏನ್ ಸೋಷಿಯಲ್ ಮೀಡಿಯಾ ಖಾತೆ ಸಚಿವರು ನೀವು? ಪ್ರತಿನಿತ್ಯ ಕಾ 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 ಅಂತ ಇರ್ತೀರಿ. ಕಲಗಟ್ಟಿಗಿನಲ್ಲಿ ಏನ್ ಕಾಗೆಗಳು ಬೇರೆ ಇಲ್ವಾ? ನೀವೇ ಇರೋದ? ನಿಮ್ ಬಗ್ಗೆ ನಾನು ಹೇಳಿದ ಕೂಡಲೇ ನಿಮ್ಮ ಅಭಿಮಾನಿಗಳು ಅಯ್ಯೋ 10,000 ಮದುವೆ ಮಾಡಿಸಿದ್ರಿ ಅಂತ ಬರುತ್ತೆ. ಅಣ್ಣ, ಈ ಮೈನಿಂಗ್ ದುಡ್ಡನ್ನ ಲೂಟಿ ಹೊಡ್ಕೊಂಡು ಬಡವರಿಗೆ ಯಾವ ಒಂದು 5,000 10,000 ರೂಪಾಯಿ ಒಂದು ತಾಳಿ ಕೊಟ್ಬಿಟ್ಟು ಮದುವೆ ಮಾಡಿಸೋದೇ ದೊಡ್ಡ ಸಾಧನೆ ಅಂತ ಹೇಳ್ಬಿಡ್ರಿ. ನೀವು ಸಂಡೂರು ಇರ್ಬೋದು, ಕಲಗಟ್ಟಿಗೆ ಇರ್ಬೋದು, ಏನ್ ಯೋಜನೆಗಳು ತಂದಿದ್ರಿ ಹೇಳಿ ಸರ್? ನಿಮ್ಮ ಕಾರ್ಮಿಕ ಇಲಾಖೆ ಕೆಳಗಡೆ ಇಷ್ಟು ESI ಹಾಸ್ಪಿಟಲ್ ಬರ್ತಲ್ಲ ಸರ್, ಒಂದು ESI ಹಾಸ್ಪಿಟಲ್ ನೀವು ಭೇಟಿ ಕೊಟ್ಟಿದ್ದೀರಾ ಸರ್? ESI ದಲ್ಲಿ ಏನ್ ದುಡ್ಡು ಕಲೆಕ್ಟ್ ಆಗುತ್ತೆ ಅಷ್ಟನ್ನ ಕೇಂದ್ರ ಸರ್ಕಾರ 1,000 ಕೋಟಿಗಿಂತ ಹೆಚ್ಚು ವಾಪಸ್ಸು ಪ್ರತಿ ವರ್ಷನೂ ರಾಜ್ಯಕ್ಕೆ ಕೊಡುತ್ತೆ. ESI ಹಾಸ್ಪಿಟಲ್ ಯಾವ ಹಾಸ್ಪಿಟಲ್ ಅಲ್ಲಿ ಸರಿಯಾದ ಎಕ್ವಿಪ್ಮೆಂಟ್ಸ್ ಇದೆ ಸರ್? ಎಲ್ಲಿ ಔಷಧ ಸಿಗ್ತಾ ಇದೆ ಹೇಳಿ ಸರ್? ನೀವು 2.5 ವರ್ಷ ಆಯ್ತಲ್ಲ ಅಧಿಕಾರಕ್ಕೆ ಬಂದು, ಯಾವ ತರ ರಿಕ್ರೂಟ್ಮೆಂಟ್ ಮಾಡಿದ್ರ ಸರ್? ಲಾಸ್ಟ್ ರಿಕ್ರೂಟ್ಮೆಂಟ್ ಯಾವತ್ತು ನಡೆದಿದೆ ಸರ್? ದಯವಿಟ್ಟು ನೀವು ಹೇಳಿ ಸರ್. ಏನೂ ಮಾಡಿಲ್ಲ. ನಿಮ್ಮ ಇಲಾಖೆಗೆ ನೀವೇ ವಿಸಿಟ್ ಕೊಡಲ್ಲ, ಅಲ್ಲಿ ಏನ್ ನಡೀತಿದೆ ಅಂತ ಗೊತ್ತಿಲ್ಲ. ESI ಹಾಸ್ಪಿಟಲ್ಗಳು ಇವತ್ತು ರೆಫರಲ್ ಸೆಂಟರ್ ಗಳಾಗಿದ್ದಾವೆ. ಒಂದು ಔಷಧ ಸಿಗಲ್ಲ, ಎಕ್ವಿಪ್ಮೆಂಟ್ಸ್ ಇಲ್ಲ, ಒಂದು ಸರ್ಜರಿ ಮಾಡಲ್ಲ, ರೆಫರಲ್ ಸೆಂಟರ್ ಆಗಿದೆ. ಏನ್ ಸರ್ ಮಾಡಿದ್ರಿ ನೀವು?